ಕರ್ನಾಟಕ ಗೋವಾ ಗಡಿಯ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಮಹಾರಾಷ್ಟ್ರದ ಎಸ್ಐಟಿ ಪೊಲೀಸರು ಪ್ರಕರಣದ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ದೂರುದಾರ ಸಂದೀಪ್ ಪಾಟೀಲ್ ಆರೋಪಿಸಿದ್ದಾನೆ. ಅಷ್ಟಕ್ಕೂ ಕಾರಣವೇನು ಅಂತೀರಾ? ಈ ಸ್ಟೋರಿ ನೋಡಿ. 400 ಕೋಟಿ ದರೋಡೆ ತನಿಖೆ, ಮಹಾ ಎಸ್ಐಟಿ ವಿರುದ್ಧ ಅನುಮಾನ. ಬೆಳಗಾವಿ ಎಸ್ಪಿಗೆ ದೂರು ನೀಡಿದ ದೂರುದಾರ ಸಂದೀಪ್ ಪಾಟೀಲ್. कारण नाशिक एसआयटीचा तपास हा प्रकरण दाबण्याच्या दिशेने चालू आहे. यांना हा प्रकरण बाहेर काढायचं नाहीये. ಬೆಳಗಾವಿ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆಯಾಗಿದೆ ಅನ್ನೋ ಸುದ್ದಿ ಭಾರಿ ಸಂಚಲನ ಮೂಡಿಸಿತ್ತು. ನಾಸಿಕ್ ಮೂಲದ ಬಿಲ್ಡರ್ ಸಂದೀಪ್ ಪಾಟೀಲ್ ಎಂಬಾತ ದೂರು ನೀಡಿದ್ದ. ಈ ಪ್ರಕರಣವನ್ನ ಮಹಾರಾಷ್ಟ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಎಸ್ಐಟಿ ರಚಿಸಿ 8 ಆರೋಪಿಗಳನ್ನ ಬಂಧಿಸಿತ್ತು. ಹಣದ ಮಾಲೀಕ ಎನ್ನಲಾಗಿರುವ ಕಿಶೋರ್ ಸಾವಳೆ ಪೊಲೀಸರಿಗೆ ಶರಣಾಗಿದ್ದ. ಆದ್ರೀಗ ಎಸ್ಐಟಿ ಪೊಲೀಸರು ಸರಿಯಾಗಿ ತನಿಖೆ ಮಾಡ್ತಿಲ್ಲ ಅಂತ ದೂರುದಾರ ಸಂದೀಪ್ ಪಾಟೀಲ್ ಬಾಂಬೆ ಹೈಕೋರ್ಟ್, ಮಹಾರಾಷ್ಟ್ರ ಪೊಲೀಸ್ ಮಹಾನಿರ್ದೇಶಕರಿಗೂ ದೂರು ಕೊಟ್ಟಿದ್ದಾನೆ. ಎಸ್ಐಟಿ ತಂಡದ ವಿರುದ್ಧ ದೂರು ನೀಡಿದ್ದಾನೆ. ಮಹಾರಾಷ್ಟ್ರದಲ್ಲಿ ಎಸ್ಐಟಿ ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತಿದೆ. ಇನ್ನೊಂದ್ ಕಡೆ ಇದೆಲ್ಲ ಕಟ್ಟುಕತೆ ಬೆಳಗಾವಿಯಲ್ಲಿ ಎಫ್ಐಆರ್ ದಾಖಲಿಸುವಂತೆ ದೂರುದಾರ ಸಂದೀಪ್ ಪಾಟೀಲ್ ಮನವಿ ಮಾಡಿದ್ದಾನೆ. ಈ ಬಗ್ಗೆ ಬೆಳಗಾವಿ ಎಸ್ಪಿಗೆ ಪತ್ರ ಬರೆದಿದ್ದಾನೆ. ಮಹಾರಾಷ್ಟ್ರ ಎಸ್ಐಟಿ ತನಿಖೆಯ ದಿಕ್ಕು ತಪ್ಪಿಸುವ ಪ್ರಯತ್ನ ನಡೆಸಿದೆ ಅಂತ ಆರೋಪಿಸಿದ್ದಾನೆ. की हे 400 करोडचं प्रकरण हे पुढे दाबलं जाणार. कारण की मागच्या व्हिडिओमध्ये मी हे स्पष्टपणे सांगितलं होतं. कारण नाशिक एसआयटीचा तपास हा प्रकरण दाबण्याच्या दिशेने चालू आहे. यांना हा प्रकरण बाहेर काढायचं नाहीये. ದೂರುದಾರ ಸಂದೀಪ್ ಪಾಟೀಲ್ ಮನವಿಯನ್ನ ಬೆಳಗಾವಿ ಪೊಲೀಸರು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸಹದೇವ್ ಮಾನೆ, ಟಿವಿ9 ಬೆಳಗಾವಿ.